ಏನೋ BS ಯಡಿಯೂರಪ್ಪ ಹಾಗೆ ಅವರ ಪುತ್ರನ ವಿರುದ್ಧವಾಗಿ ನಿರಂತರವಾಗಿ ಸಮರ ಸಾರ್ತಾ ಇರುವಂತ ಯತ್ನಾಳ್ ನಿನ್ನೆ ದೊಡ್ಡ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು, ಬಹಳ ದೊಡ್ಡ ಅಲಿಗೇಷನ್ ಅನ್ನ ಮಾಡಿದ್ರು. ಆರೋಪ ಏನು ಅಂತ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಅಂತಂದ್ರೆ ಅವರದೇ ಸರ್ಕಾರದ ಅವಧಿಯಲ್ಲಿ ಕೋವಿಡ್ ನ ಸಂದರ್ಭದಲ್ಲಿ ಸುಮಾರು 40,000 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದರು. ಅಷ್ಟೇ ಅಲ್ಲ, ನನ್ನನ್ನು ಇವ್ರು ಉಚ್ಚಾಟನೆ ಮಾಡ್ಲಿ, ಇವ್ರು ಬಣ್ಣ ಎಲ್ಲ ಬಿಚ್ಚಿಡ್ತೀನಿ ಅಂತಾನೂ ಕೂಡ ಹೇಳಿದ್ರು. ಯತ್ನಾಳ್ ಅವರ ಈ ಮಾತೆ ಈಗ ಬಿಜೆಪಿಗೆ ದೊಡ್ಡ ಬಿಸಿ ತುಪ್ಪ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಇದೇ ವಿಚಾರವಾಗಿ ಮೇಲಿಂದ ಮೇಲೆ ಬಿಜೆಪಿಯನ್ನ ಲೆಫ್ಟ್ ರೈಟ್ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರೆ, ಇವತ್ತು ಬಿಜೆಪಿಯ ಈ ನೂತನ ಪದಾಧಿಕಾರಿಗಳೆಲ್ಲ ಮೊನ್ನೆ ಆಯ್ಕೆ ಆದ್ರಲ್ಲ, ಆ ಸಭೆಯಲ್ಲೂ ಕೂಡ ಈ ವಿಚಾರವೇ ಸದ್ದು ಮಾಡಿದೆ. ಅಷ್ಟೇ ಅಲ್ಲ, ಸದಾನಂದ ಗೌಡ್ರಂತ ನಾಯಕರುಗಳು ನಾನು ಹಿಂದೆ ರಾಜ್ಯಾಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾದಂತದ್ದು ಯಾರಾದ್ರೂ ಶಿಸ್ತು ಮೀರಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾ ಇದ್ರೆ ಮುಲಾಜಿಲ್ದೆ ಕಿತ್ತು ಬಿಸಾಕ್ತಾ ಇದೆ. ಈಗ ಯಾಕೆ ರಾಜ್ಯ ನಾಯಕರಿಗೆ ಆ ಧೈರ್ಯ ಇಲ್ಲ? ಜೊತೆಗೆ ಹೈಕಮಾಂಡ್ ಕೂಡ ಬಹಳ ಗ್ಯಾಪ್ ಮೇಂಟೈನ್ ಮಾಡ್ತಾ ಇದೆ. ಹಾಗಾಗಿ ತಮ್ಮ ಸಂಕಷ್ಟ ಹೇಳ್ಕೊಳ್ಳೋಕೆ ರಾಜ್ಯ ನಾಯಕರುಗಳಿಗೂ ಸಾಧ್ಯ ಆಗ್ತಾ ಇಲ್ಲ ಅಂತ ಸದಾನಂದ ಗೌಡರು ಹೈಕಮಾಂಡ್ ವಿಚಾರವಾಗಿನೂ ಬೇಸರ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದ್ ಕಡೆ ಹೈಕಮಾಂಡ್ ಏನಾದ್ರೂ ಕ್ರಮ ತೆಗೆದುಕೊಳ್ಬಹುದು ಅಂತ ಕಾದು ಕಾದು ಸುಸ್ತಾಗ್ತಾ ಇದೆ ರಾಜ್ಯ ಬಿಜೆಪಿಯ ಟೀಮ್ ಯತ್ನಾಳ್ ಅವರು ವಿಚಾರವಾಗಿ. ಇದೇ ಯತ್ನಾಳ್ರ ವಿರುದ್ಧ ನಾನು ಯತ್ನಾಳ್ ಸಸ್ಪೆಂಡ್ ಮಾಡಿದ್ದೆ. ಯಡಿಯೂರಪ್ಪರು ನನಗೆ ವಿರೋಧ ಮಾಡಿದ್ದಾರೆ. ದಯವಿಟ್ಟು ಅದೇನೇ ದಾಖಲೆಗಳಿದ್ರು ಕೂಡ ಪಬ್ಲಿಕ್ ಬಹಿರಂಗ ಮಾಡಿ. ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು. ಯತ್ನಾಳ್ ಅವರು ಸತ್ಯವನ್ನು ನುಡಿದಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅಸಮಾಧಾನದ ಜ್ವಾಲೆ ಆರುವ ಲಕ್ಷಣಗಳೇ ಕಾಣುತ್ತಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಿದಾಗಿನಿಂದಲೂ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಒರಿದೂರಿದು ಬೀಳುತ್ತಿದ್ದಾರೆ. ಇಷ್ಟು ದಿನ ರಾಜಕೀಯವಾಗಿ ಮಾತನಾಡಿದ್ದ ಯತ್ನಾಳ್ ನಿನ್ನೆಯಷ್ಟೇ ಯಡಿಯೂರಪ್ಪ ವಿರುದ್ಧ 40,000 ಕೋಟಿ ಅವ್ಯವಹಾರದ ಬಾಂಬ್ ಸಿಡಿಸಿದ್ರು. ಯತ್ನಾಳ್ ಕೊಟ್ಟ ಈ ಹೇಳಿಕೆಯೇ ಈಗ ಕೇಸರಿ ಮನೆಯಲ್ಲಿ ಕಂಪನ ಸೃಷ್ಟಿಸಿದೆ. ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಪ್ರತಿಧ್ವನಿಸಿದ ಯತ್ನಾಳ್ ಹೇಳಿಕೆ. ಯತ್ನಾಳ್ಗೆ ಮೂಗುದಾರ ಹಾಕಿಸುವಂತೆ ವಿಜಯೇಂದ್ರಗೆ ಒತ್ತಾಯ. ಇವತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಸಭೆಯಲ್ಲಿ ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ಚರ್ಚೆ ಆಗಿದ್ದೇ ಯತ್ನಾಳ್ ಕೊಟ್ಟಂತಹ ನಿನ್ನೆಯ ಹೇಳಿಕೆ ಬಗ್ಗೆ. ಯತ್ನಾಳ್ ಹೇಳಿಕೆಗಳನ್ನ ಖಂಡಿಸಿದ ಒಂದಿಷ್ಟು ಪದಾಧಿಕಾರಿಗಳು ಇವರ ಮಾತಿಂದ ಮುಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ವಿಜಯೇಂದ್ರ ಎದುರು ಪ್ರಸ್ತಾಪಿಸಿದ್ದಾರೆ. ಆಗ ಬೇವೈ ವಿಜಯೇಂದ್ರ ಹೈಕಮಾಂಡ್ ನೋಡಿಕೊಳ್ಳಲಿದೆ ಅಂತ ತಿಳಿಸಿದ್ದಾರೆ. ಯತ್ನಾಳ್ ವಿರುದ್ಧ ಸದಾನಂದಗೌಡ, ನಾರಾಯಣಸ್ವಾಮಿ ಗರಂ. ಯತ್ನಾಳ್ ಹೇಳಿಕೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮಾಜಿ ಸಿಎಂ ಸದಾನಂದಗೌಡ, ನಾನು ಹಿಂದೆ ಜನಾರ್ದನ ರೆಡ್ಡಿ ಸಸ್ಪೆಂಡ್ ಮಾಡಿದ್ದೆ, ಈಗ ಯಾಕೆ ಆಗ್ತಿಲ್ಲ ಅಂದ್ರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಡಿವೋರ್ಸ್ ವಿಚಾರ ಪ್ರಸ್ತಾಪಿಸಿ ತಿರುಗೇಟು ಕೊಟ್ಟಿದ್ದಾರೆ. ಇದೇ ಯತ್ನಾಳ್ರ ವಿರುದ್ಧ ನಾನು ಯತ್ನಾಳ್ ಸಸ್ಪೆಂಡ್ ಮಾಡಿದ್ದೆ. ಇದೇ ಯಡಿಯೂರಪ್ಪರು ಮತ್ತೆ ಅವರನ್ನು ಸೇರಿಸ್ಕೊಳ್ಳಿ ಅಂತ ನನ್ನ ಮೇಲೆ ಒತ್ತಡ ಹಾಕಿ ನಾನು ಸೇರಿಸ್ಕೊಂಡಿರೋದು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇಂಥ ಪ್ರಭಾವಿ ನಾಯಕರ ವಿರುದ್ಧ ನಾನು ಅಂದಿನ ಕಾಲದಲ್ಲಿ ನಾನು ಕ್ರಮ ಕೈಗೊಂಡಿದ್ದೆ, ನೋಟಿಸ್ ಇಶ್ಯೂ ಮಾಡಿದ್ದೆ, ಸಸ್ಪೆನ್ಷನ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಇವತ್ತು ಮಾಡಿ ನಾನು ಕುಟುಂಬ ಕೋರ್ಟ್ಗಳನ್ನು ನೋಡಿದ್ದೇನೆ. 20 ವರ್ಷ ಸಂಸಾರ, 25 ವರ್ಷ ಸಂಸಾರ ಮಾಡಿರ್ತಾರೆ. ಆ ಸಂಸಾರ ಮಾಡೋವರೆಗೂ ಯಾವುದೇ ವ್ಯತ್ಯಾಸಗಳು ಹೆಂಡತಿ ಗಂಡನ ಮಧ್ಯದಲ್ಲಿ ಬಂದಿರೋದಿಲ್ಲ. ಆ ಡೈವರ್ಷನ್ ಕೋರ್ಟ್ಗೆ ಅರ್ಜಿ ಹಾಕಿದ ಮೇಲೆ ನೋಡ್ರಿ 25 ವರ್ಷದಲ್ಲಿ ಯಾವ ಸಮಸ್ಯೆ ಕಾಣ್ತಿದ್ದೆ ಅವ್ರು ಕಾಣಿಸ್ಬಿಡ್ತಾರೆ. ಅಲ್ಲ, ನನಗೆ ಅನ್ಸಿದೆ ಅಂತೆ. ಇತ್ತ ಯತ್ನಾಳ್ ಹೇಳಿಕೆಯನ್ನ ಇಟ್ಕೊಂಡು ಕಾಂಗ್ರೆಸ್ ಟ್ವೀಟ್ನಲ್ಲಿ ಕಾಲೆಳೆದಿದೆ. 40,000 ಕೋಟಿಯಲ್ಲಿ ಯಾರ ಪಾಲು ಎಷ್ಟು? ಯತ್ನಾಳ್ ಆರೋಪ ಮಾಡಿದ್ರು ಮೌನವಿಕೆ. 40 ಬಿಜೆಪಿ ಅದೃಷ್ಟದ ಸಂಖ್ಯೆ ಇರಬಹುದು ಅಂತೆಲ್ಲ ಕುಟುಕಿದೆ. ಇತ್ತ ಸಚಿವರು ಕೂಡ ಮಾತನಾಡಿ ಯತ್ನಾಳ್ ಸತ್ಯ ಹೇಳಿದ್ದಾರೆ, ಈ ಬಗ್ಗೆ ಸಂಪೂರ್ಣ ತನಿಖೆ ಮಾಡ್ತೇವೆ ಅಂತಿದ್ದಾರೆ. ನಾನು ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ಕರ್ನಾಟಕದ ಜನರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಅದನ್ನು ಕಾಪಾಡುವ ನಿಟ್ಟಿನಲ್ಲಿ ದಯವಿಟ್ಟು ಅದೇನೇ ದಾಖಲೆಗಳಿದ್ರೂ ಕೂಡ
ಪಬ್ಲಿಕ್ಗೆ ಬಹಿರಂಗ ಮಾಡಿ. ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕೂಡ ಆ ಕೂಗನ್ನು ನಾವು ಮುಂಚೆನೂ ಕೂಡ ನಾವು ಹೇಳ್ತಾ ಇದ್ವಿ. ಅದನ್ನು ಯತ್ನಾಳ್ ಅವರು ಸತ್ಯವನ್ನು ನುಡಿದಿದ್ದಾರೆ ಅನಿಸುತ್ತೆ. ಮುಂದೆ ಕ್ರಮ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಭಾವನೆ. ನಾವು ನಮಗೆ ಒಂದು ಸ್ವಲ್ಪ ತಪ್ಪು ಕಲ್ಪನೆ ಇತ್ತು 4,000 ಕೋಟಿ ಅಂತ. ನಮ್ಮದು ತಪ್ಪು ಕಲ್ಪನೆ ಅಂತ ಈಗ ಗೊತ್ತಾಯ್ತು ನಮಗೆ. ಯಾಕೆಂದರೆ ಅದು 40,000 ಕೋಟಿ ಆಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ. ಸದ್ಯ ಸ್ವಪಕ್ಷದ ವಿರುದ್ಧ ಯತ್ನಾಳ ಸಿಡಿಸಿರುವ ಬಾಂಬ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಪದಾಧಿಕಾರಿಗಳ ಸಭೆಯಲ್ಲೂ ಇದೇ ವಿಷಯ ಸದ್ದು ಮಾಡಿತ್ತು. ವರಿಷ್ಠರ ಅಂಗಳದಲ್ಲೂ ಇದು ಗಂಭೀರ ಆದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.